ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಷ್ಮಾ. ತಮಿಳುನಾಡಿಗೆ ಜಯ ಆಪ್ತೆ ಶಶಿಕಲಾ ಗ್ರ್ಯಾಂಡ್ ಎಂಟ್ರಿ. ಪಕ್ಕಾ ಲೆಕ್ಕಾಚಾರದೊಂದಿಗೆ ಚಿನ್ನಮ್ಮ ಎಂಟ್ರಿ ಕೊಟ್ಟಿದ್ದು ಹೇಗೆ? ಶಶಿಕಲಾ ಆಗಮನದಿಂದ ದ್ರಾವಿಡರ ನಾಡಲ್ಲಿ ಆಗುತ್ತಾ ಸಂಚಲನ? ಇದೆಲ್ಲವನ್ನು ನೋಡೋಣ. 4 ವರ್ಷದ ಬಳಿಕ ತಮಿಳುನಾಡಿಗೆ ಎಂಟ್ರಿ ಕೊಟ್ಟ ಶಶಿಕಲಾ ಗ್ರ್ಯಾಂಡ್ ಎಂಟ್ರಿ. ಕಾರಿನಲ್ಲಿ ಬಾವುಟ ಹಾಕಿ ಹೋಗ್ತಿದ್ದಕ್ಕೆ ಚಿನ್ನಮ್ಮ ಬೆಂಬಲಿಗರು ಮತ್ತು ಪೊಲೀಸರ ಮಧ್ಯೆ ವಾಗ್ವಾದ. ದಾರಿಯುದ್ದಕ್ಕೂ ಶಶಿಕಲಾಗೆ ಹೂಮಳೆ, ಜಯಲಲಿತಾಗೆ ಜೈಕಾರ ಹಾಕಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ತವರಿಗೆ ಶಶಿಕಲಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಜಯಲಲಿತಾ ಆಪ್ತೆ ಶಶಿಕಲಾ ನಟರಾಜನ್ ಇಂದು ತಮಿಳುನಾಡಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಮಾರ್ಗ ಮಧ್ಯೆ ಕಾರಿನ ಮೇಲಿದ್ದ ಬಾವುಟದ ಬಗ್ಗೆ ಖಾಕಿ ಜೊತೆ ಜಟಾಪಟಿ ನಡೆಸಲಾಗಿದೆ. ಶಶಿಕಲಾ ಕಾರಿನ ಮೇಲಿದ್ದ ಬಾವುಟ ತೆಗೆಯೋಕೆ ಪೊಲೀಸರು ಒತ್ತಾಯ ಮಾಡಿದ್ರು. ಈ ನಡುವೆ ಚಿನ್ನಮ್ಮ ಬೆಂಬಲಿಗರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ. ಯಾವುದೇ ಕಾರಣಕ್ಕೂ ಬಾವುಟ ತೆಗೆಯಲ್ಲ ಅಂತ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ವಕೀಲರ ಮನವೊಲಿಕೆ ಬಳಿಕ ಶಶಿಕಲಾ ಕಾರನ್ನ ಪೊಲೀಸರು ಬಿಟ್ಟು ಕಳುಹಿಸಿದ್ರು. ಚಿನ್ನಮ್ಮ ತವರು ತಮಿಳುನಾಡಿಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಿದ್ದಂತೆಯೇ ಅಭಿಮಾನಿಗಳು ಹೂಮಳೆ ಸುರಿಸಿ ಸ್ವಾಗತಿಸಿದ್ದಾರೆ. ಜಯಲಲಿತಾ ರ್ಯಾಲಿಯ ರೀತಿಯಲ್ಲಿ ಶಶಿಕಲಾ ರ್ಯಾಲಿ ಆಯೋಜನೆ ಮಾಡಿದ್ರು. ದಾರಿಯುದ್ದಕ್ಕೂ ಶಶಿಕಲಾಗೆ ಹೂಮಳೆ ಸುರಿಸಿದ್ರೆ ಜಯಲಲಿತಾಗೆ ಜೈಕಾರ ಹಾಕಲಾಯಿತು. ದಾರಿಯುದ್ದಕ್ಕೂ ಅಭಿಮಾನಿಗಳಿಗೆ ಕೈ ಬೀಸುತ್ತಲೇ ಶಶಿಕಲಾ ನಟರಾಜನ್ ತೆರಳಿದ್ರು. ಶಶಿಕಲಾ ಅಭಿಮಾನಿಯ ಕಾರು ಬೆಂಕಿಗೆ ಆಹುತಿಯಾಗಿದೆ. ತಮಿಳುನಾಡಿನ ಕೃಷ್ಣಗಿರಿ ಟೋಲ್ ಬಳಿ ಪಟಾಕಿ ಸಿಡಿದು ಅವಘಡ ಸಂಭವಿಸಿದೆ. ಪಟಾಕಿ ಇಟ್ಟಿದ್ದ ಕಾರು ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಶಶಿಕಲಾ ನಟರಾಜನ್ ಚೆನ್ನೈಗೆ ಆಗಮಿಸುತ್ತಿರೋದ್ರಿಂದಾಗಿ ಅದ್ಧೂರಿ ಸ್ವಾಗತಕ್ಕೆ ಕಾರಿನಲ್ಲಿ ಪಟಾಕಿ ತರಲಾಗಿತ್ತು. ಶಶಿಕಲಾ ಪ್ರಯಾಣಿಸುತ್ತಿದ್ದ ಕಾರಿನ ಮೇಲೆ ಬೃಹತ್ ಹಾರ ಹಾಕೋಕೆ ಅಭಿಮಾನಿಗಳು ಯತ್ನಿಸಿದ್ರು. ಈ ವೇಳೆ ಬೃಹತ್ ಗುಲಾಬಿ ಹಾರ ಹಾಕೋ ಯತ್ನಕ್ಕೆ ಭದ್ರತಾ ಸಿಬ್ಬಂದಿ ತಡೆ ನೀಡಿದ್ರು. ದೊಡ್ಡ ಹಾರ ಹಾಕೋಕೆ ಅವಕಾಶ ನೀಡದ ಹಿನ್ನೆಲೆ ಬೆಂಬಲಿಗರು ಗರಂ ಆದ್ರು. ಕಾರಿಗೆ ಗುಲಾಬಿ ಹಾರ ಹಾಕೋಕೆ ಅವಕಾಶ ಕೊಡಬೇಕು ಅಂತ ಪಟ್ಟು ಹಿಡಿದ್ರು. ಆದ್ರೂ ಹಾರ ಹಾಕೋಕೆ ಭದ್ರತಾ ಸಿಬ್ಬಂದಿ ಅವಕಾಶ ನೀಡಲಿಲ್ಲ. ಶಶಿಕಲಾ ಎಂಟ್ರಿಯಿಂದ ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ ಮೂಡಿದೆ. ಚಿನ್ನಮ್ಮ ಆಗಮನದಿಂದ ಎಐಎಡಿಎಂಕೆಗೆ ನಡುಕ ಶುರುವಾಗಿದೆ. ರೆಸಾರ್ಟ್ನಲ್ಲಿದ್ದಾಗ ರಾಜಕೀಯ ತಂತ್ರ ರೂಪಿಸಿರುವ ಶಶಿಕಲಾಗೆ ತಮಿಳುನಾಡು ಸರ್ಕಾರದ 3 ಸಚಿವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಎಐಎಡಿಎಂಕೆ 3 ಸಚಿವರ ಜೊತೆ ಫೋನ್ನಲ್ಲಿ ಶಶಿಕಲಾ ಚರ್ಚಿಸಿದ್ದಾರೆ. ಶಶಿಕಲಾ ಪರ 50 ಶಾಸಕರ ಬೆಂಬಲ ಇದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. 50 ಶಾಸಕರ ಬೆಂಬಲ ವಿಷಯ ಗೊತ್ತಾಗ್ತಿದ್ದಂತೆ ಎಐಎಡಿಎಂಕೆಗೆ ಟೆನ್ಷನ್ ಶುರುವಾಗಿದೆ. ಚಿನ್ನಮ್ಮ ತಮಿಳುನಾಡಿಗೆ ಗ್ರ್ಯಾಂಡ್ ಎಂಟ್ರಿಯ ಹಿಂದೆ ಪೊಲಿಟಿಕಲ್ ಪ್ಲಾನ್ ಕೂಡ ಇರುವುದು ಗೌಪ್ಯವಾಗಿ ಉಳಿದಿಲ್ಲ. ಮುಂದಿನ ರಾಜಕೀಯ ಭವಿಷ್ಯಕ್ಕೆ ತವರಿಗೆ ಗ್ರ್ಯಾಂಡ್ ಎಂಟ್ರಿ ನೀಡೋಕೆ ಚಿನ್ನಮ್ಮ ಪ್ಲಾನ್ ಮಾಡಿದ್ರು. ಮುಂದಿನ 2-3 ತಿಂಗಳಲ್ಲಿ ತಮಿಳುನಾಡಿನಲ್ಲಿ ಚುನಾವಣೆ ಬರಲಿದೆ. ಹೀಗಾಗಿ ಇದೇ ವೇಳೆ ತಮಿಳುನಾಡಿನಲ್ಲಿ ಹಿಡಿತ ಸಾಧಿಸೋಕೆ ಶಶಿಕಲಾ ಯೋಚಿಸಿದ್ದು, ಇದೇ ಕಾರಣಕ್ಕೆ ಎದುರಾಳಿಗಳಿಗೆ ಹೊಸ ಸಂದೇಶ ನೀಡೋಕೆ ರೀ ಎಂಟ್ರಿ ಕೊಟ್ಟಿದ್ದಾರೆ. ಶಶಿಕಲಾ ನಟರಾಜನ್ಗೆ ಅದ್ಧೂರಿ ಸ್ವಾಗತ ಮಾಡಿದ್ದಕ್ಕೆ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ವಿಕೆ ಶಶಿಕಲಾ ಶೋಕಿ ಮಾಡಿದ್ದು ಅವರು ಮಾಡಿದ ಮೆರವಣಿಗೆಯನ್ನ ಖಂಡಿಸ್ತೀನಿ ಅಂತ ವಾಟಾಳ್ ಹೇಳಿದ್ರು. ಬೆಂಗಳೂರಿನಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ವಾಟಾಳ್ ನಾಗರಾಜ್, ವಿಕೆ ಶಶಿಕಲಾ ನಟರಾಜನ್ ಜೈಲಿಗೆ ಯಾಕೆ ಹೋಗಿದ್ರು? ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದ್ದಕ್ಕೆ ಜೈಲಿಗೆ ಹಾಕಿದ್ರು. ಯಾಕೆ ಇಷ್ಟೊಂದು ಅದ್ಧೂರಿಯಾಗಿ ಮೆರವಣಿಗೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ತಮಿಳುನಾಡಿಗೆ ಹೋಗುವ ಮುನ್ನ ಶಶಿಕಲಾ ಮಾರ್ಗ ಮಧ್ಯೆ ಟೆಂಪಲ್ ರನ್ ಕೂಡ ಮಾಡಿದ್ರು. ಬೆಂಗಳೂರಿನಿಂದ ಚೆನ್ನೈಗೆ ತೆರಳುವ ಮಾರ್ಗ ಮಧ್ಯೆ ಹೊಸೂರು ಮಾರಿಯಮ್ಮ ದೇವಸ್ಥಾನಕ್ಕೆ ಶಶಿಕಲಾ ಭೇಟಿ ನೀಡಿದ್ರು. ತಮಿಳುನಾಡಿಗೆ ಎಂಟ್ರಿ ಆಗ್ತಿದ್ದಂತೆ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಟ್ರಾಫಿಕ್ ಸಮಸ್ಯೆ ಆಗುವ ಹಿನ್ನೆಲೆ ಅವಕಾಶ ನೀಡಿರಲಿಲ್ಲ. ಹೀಗಾಗಿ ಮಾರ್ಗ ಮಧ್ಯೆಯಲ್ಲೇ ಪ್ರಸಾದ ಸ್ವೀಕರಿಸಿ ವಾಪಸ್ ತೆರಳಿದ್ರು. ಶಶಿಕಲಾಗೆ ರೆಸಾರ್ಟ್ನಿಂದಲೇ ಟೈಟ್ ಸೆಕ್ಯೂರಿಟಿ ನಿಯೋಜನೆ ಮಾಡಲಾಗಿತ್ತು. ದೇವರಹಳ್ಳಿ ಪ್ರೆಸ್ಟೀಜ್ ಗಲ್ಫ್ ಶೈರ್ ರೆಸಾರ್ಟ್ ಬಳಿಯಿಂದಲೇ ಖಾಸಗಿ ಸೆಕ್ಯೂರಿಟಿ ಗಾರ್ಡ್ಗಳು ಭದ್ರತೆ ಒದಗಿಸಿದ್ರು. ಪೊಲೀಸರ ಭದ್ರತೆ ಪಡೆಯದೆ ಖಾಸಗಿ ಭದ್ರತಾ ಪಡೆ ನಿಯೋಜನೆ ಮಾಡಲಾಗಿತ್ತು. ತಮಿಳುನಾಡಿನಿಂದಲೇ ಶಶಿಕಲಾ ಭದ್ರತೆಗೆ ಸೆಕ್ಯೂರಿಟಿ ಫೋರ್ಸ್ ಆಗಮಿಸಿತ್ತು. ಜೊತೆಗೆ ವಿಐಪಿ ಎಸ್ಕಾಟ್ 10 ವಾಹನಗಳು ಆಗಮಿಸಿದ್ರೆ 10 ವಾಹನಗಳಲ್ಲಿ 50 ಜನ ಖಾಸಗಿ ಸೆಕ್ಯೂರಿಟಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ರು. ಚಿನ್ನಮ್ಮ ತಮಿಳುನಾಡಿಗೆ ಎಂಟ್ರಿ ಕೊಡೋಕು ಮುನ್ನವೇ ಸರ್ಕಾರ ಶಾಕ್ ಕೊಟ್ಟಿದ್ದು ಹೇಗೆ? ಶಶಿಕಲಾಗೆ ಹೆಜ್ಜೆ ಹೆಜ್ಜೆಗೂ ಅಪಶಕುನಗಳೇ ಎದುರಾಗಿದ್ದು ಹೇಗೆ? ಪಳನಿಸ್ವಾಮಿ ಮತ್ತು ಪನ್ನೀರ್ ಸೆಲ್ವಂ ವಿರುದ್ಧ ಶಶಿಕಲಾ ಬೆಂಬಲಿಗರು ಕಿಡಿಕಾರೋಕೆ ಕಾರಣವಾಗಿದ್ದು ಏನು? ಇದೆಲ್ಲವನ್ನು ನೋಡೋಣ ಚಿನ್ನಮ್ಮ ರಿಟರ್ನ್ಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಅಕ್ರಮ ಆಸ್ತಿ ಗಳಿಕೆ ಆರೋಪದ ಕೇಸ್ನಲ್ಲಿ 4 ವರ್ಷಗಳ ಕಾಲ ಜೈಲು ವಾಸ ಅನುಭವಿಸಿ ಬಿಡುಗಡೆಯಾಗಿರೋ ಶಶಿಕಲಾ ನಟರಾಜನ್ ಇವತ್ತು ತಮಿಳುನಾಡಿಗೆ ತೆರಳಿದ್ದಾರೆ. ಕಳೆದ ವಾರವೇ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾದರೂ ದೇವನಹಳ್ಳಿ ಬಳಿಯ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ರು. ಇನ್ನು ತನ್ನ ಆಪ್ತರ ಸಂಖ್ಯೆಯ ಬೆಂಬಲಿಗರ ಪಟಾಲಂ ಜೊತೆ ಶಶಿಕಲಾ ತಮಿಳುನಾಡಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ತಮಿಳುನಾಡಿಗೆ ಜಯಲಲಿತಾ ಆಪ್ತೆ ಚಿನ್ನಮ್ಮ ತೆರಳುತ್ತಿದ್ದಂತೆಯೇ ಶಶಿಕಲಾಗೆ ಮತ್ತೊಂದು ಶಾಕ್ ಆಗಿದೆ. ಜಯಲಲಿತಾ ದತ್ತುಪುತ್ರ ಸುಧಾಕರನ್ ಆಸ್ತಿಯನ್ನ ತಮಿಳುನಾಡು ಸರ್ಕಾರ ಜಪ್ತಿ ಮಾಡಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಆಸ್ತಿ ಜಪ್ತಿ ಮಾಡಿರುವುದಾಗಿ ಸರ್ಕಾರ ಹೇಳಿದೆ. ಶಶಿಕಲಾ ಅವರ ಅಕ್ಕನ ಮಗನೇ ಸುಧಾಕರ್ ಆಗಿದ್ದು, ಚೆನ್ನೈನಲ್ಲಿ ಸುಧಾಕರನ್ ಶಶಿಕಲಾ ಇಳವರಸಿ ಹೆಸರಲ್ಲಿ ಸಾವಿರಾರು ಕೋಟಿ ಮೌಲ್ಯದ ಆಸ್ತಿ ಇದ್ದು ಜಪ್ತಿಗೆ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ. ಶಶಿಕಲಾ ಜೊತೆಯಲ್ಲಿ 4 ವರ್ಷ ಜೈಲಿನಲ್ಲಿದ್ದ ಸುಧಾಕರನ್ ಬಿಡುಗಡೆಯಾದರೂ ದಂಡವನ್ನ ಭರಿಸದ ಕಾರಣ ಇನ್ನೂ ಜೈಲಿನಲ್ಲೇ ಇದ್ದಾರೆ. ಇಂದು ತಮಿಳುನಾಡಿಗೆ ಎಂಟ್ರಿ ಕೊಟ್ಟ ಚಿನ್ನಮ್ಮಗೆ ಒಂದಲ್ಲ ಒಂದು ಅಪಶಕುನ ಕಾಡ್ತಾಲೇ ಇದೆ. ಕಳೆದ 4 ವರ್ಷದಿಂದ ಸೆರೆವಾಸ ಅನುಭವಿಸಿ ರಾಜ್ಯಕ್ಕೆ ವಾಪಸ್ಸಾಗುವ ಮುನ್ನ ಒಂದೊಂದೇ ಕಷ್ಟಗಳನ್ನ ಎದುರಿಸಿ ಬಂದಿದ್ದಾರೆ. ಕಾಕತಾಳೀಯ ಎಂಬಂತೆ ನಿನ್ನೆ ರಾತ್ರಿ ಕೂಡ ಚಿನ್ನಮ್ಮಗೆ ಅಪಶಕುನ ಎದುರಾಗಿದೆ. ಬೆಂಬಲಿಗರ ಎಡವಟ್ಟಿನಿಂದ ಚಿನ್ನಮ್ಮ ಪೋಸ್ಟ್ ಧ್ವಂಸಗೊಂಡಿದೆ. ತಮಿಳುನಾಡಿಗೆ ತೆರಳೋಕೆ ಜ್ಯೋತಿಷಿಗಳ ಸಲಹೆಯಂತೆ ವಾರ ಕಾಲಕ್ಕೆ ಕಾಯ್ತಿದ್ದ ಚಿನ್ನಮ್ಮ ಇದೇ ಕಾರಣಕ್ಕೆ ಬೆಂಗಳೂರಿನ ಹೊರವಲಯದ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ರು. ಶಶಿಕಲಾ ನಟರಾಜನ್ ತಮಿಳುನಾಡಿಗೆ ತೆರಳುತ್ತಿರುವುದಕ್ಕೆ ಪಳನಿಸ್ವಾಮಿ ಮತ್ತು ಪನ್ನೀರ್ ಸೆಲ್ವಂ ಅಡ್ಡಿಯಾಗ್ತಿದ್ದಾರೆ. ಆದರೆ ಇದಕ್ಕೆ ಚಿನ್ನಮ್ಮ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ಮಾತನಾಡಿದ ಕೆಲ ಅಭಿಮಾನಿಗಳು ಎಐಎಡಿಎಂಕೆಗೆ ಎಂಜಿಆರ್, ಜಯಲಲಿತಾ ಬಳಿಕ ಶಶಿಕಲಾ ಚಿನ್ನಮ್ಮ ಅಷ್ಟೇ, ಈಗ ಇವರೆಲ್ಲ ಸೇರಿ ನಮ್ಮ ಚಿನ್ನಮ್ಮರನ್ನ ಹೊರಹಾಕಿದ್ದಾರೆ. ತಮಿಳುನಾಡು ಜನ ಚಿನ್ನಮ್ಮ ಜೊತೆ ಇದ್ದು ಎಐಎಡಿಎಂಕೆ ಮತಗಳು ಚಿನ್ನಮ್ಮಗೆ ಬರಲಿವೆ ಅಂತ ಹೇಳಿದ್ರು. ಜಯಲಲಿತಾ ಆಪ್ತೆ ಆಗಿರುವ ಚಿನ್ನಮ್ಮ ತವರು ರಾಜ್ಯ ತಮಿಳುನಾಡಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಜಯಲಲಿತಾ ರ್ಯಾಲಿಯ ರೀತಿಯಲ್ಲಿ ಶಶಿಕಲಾ ಕೂಡ ರ್ಯಾಲಿ ಆಯೋಜನೆ ಮಾಡುವ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಅಂದು ಜಯಲಲಿತಾ ಪರಪ್ಪನ ಅಗ್ರಹಾರದಿಂದ ರ್ಯಾಲಿ ಮಾಡಿದ್ರು. ಇಂದು ಅದೇ ರೀತಿ ಜೈಲಿನಿಂದ ಬಿಡುಗಡೆಯಾದ ಬಳಿಕ ಶಶಿಕಲಾ ತವರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ದಾರಿಯುದ್ದಕ್ಕೂ ಅಭಿಮಾನಿಗಳು ಜೈಕಾರ ಹಾಕಿದ್ದು ಕಂಡುಬಂತು. ದೇವನಹಳ್ಳಿ ರೆಸಾರ್ಟ್ನಿಂದ ತೆರಳಿದ ಶಶಿಕಲಾ ಅವರನ್ನ ಕರೆದೊಯ್ಯೋಕೆ ಅಭಿಮಾನಿಗಳ ದಂಡೆ ಜಮಾಯಿಸಿತ್ತು. ಸುಮಾರು 200ಕ್ಕೂ ಹೆಚ್ಚು ಕಾರುಗಳು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ವು. ತಮಿಳುನಾಡು ಬಾರ್ಡರ್ ಸೇರೋವರೆಗೂ 200 ಕಾರುಗಳ ಮೂಲಕ ರ್ಯಾಲಿ ಆಯೋಜನೆ ಮಾಡಲಾಗಿತ್ತು. ನಿನ್ನೆಯೇ ದೇವನಹಳ್ಳಿಗೆ 200 ಕಾರುಗಳಲ್ಲಿ ಆಗಮಿಸಿದ ಬೆಂಬಲಿಗರು ಇಂದು ಶಶಿಕಲಾ ಜೊತೆಗೆ ತೆರಳಿದ್ರು. ತಮಿಳುನಾಡಿನತ್ತ ತೆರಳಿದ ತಮಿಳರ ಚಿನ್ನಮ್ಮಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಕರ್ನಾಟಕ ತಮಿಳುನಾಡು ಗಡಿಯಾದ ಜೂಜುವಾಡಿ ಚೆಕ್ಪೋಸ್ಟ್ನಲ್ಲಿ ಶಶಿಕಲಾಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡಲಾಯಿತು. ಹೊಸೂರು ಗಡಿಯಲ್ಲಿ ಚಿನ್ನಮ್ಮ ಬಂಡೆ ಬಾರಿಸುತ್ತಾ ಚಿನ್ನಮ್ಮ ಬೆಂಬಲಿಗರು ಸಂಭ್ರಮಾಚರಣೆ ಮಾಡಿದ್ರು. ಇನ್ನು ಕೆಲವರು ಚಿನ್ನಮ್ಮ ಅವರನ್ನ ಕಂಡು ಕುಣಿದು ಕುಪ್ಪಳಿಸಿದ್ರು. ವಿಕೆ ಶಶಿಕಲಾ ನಟರಾಜನ್ ಚೆನ್ನೈಗೆ ತೆರಳುವ ಮುನ್ನ ಬಾವುಟ ಹಿಡಿದು ರೆಸಾರ್ಟ್ಗೆ ಆಗಮಿಸಿದ ಬೆಂಬಲಿಗರು ಚಿನ್ನಮ್ಮಗಾಗಿ ಪ್ರಸಾದವನ್ನ ತಂದಿದ್ರು. ಕೋಡಗುರ್ಕಿ ಬಳಿಯ ರೆಸಾರ್ಟ್ಗೆ ತಿರುಪತಿ ಪ್ರಸಾದವನ್ನ ತರಲಾಗಿತ್ತು. ಜೊತೆಗೆ ತೆಂಗಿನಕಾಯಿ, ಪೂಜಾ ಸಾಮಗ್ರಿಯನ್ನ ಬೆಂಬಲಿಗರು ತಂದು ಚಿನ್ನಮ್ಮಗೆ ನೀಡಿದ್ದಾರೆ. ಶಶಿಕಲಾ ಅವರನ್ನ ಕರೆದೊಯ್ಯೋಕೆ ಬಂದಿದ್ದ ಅಪಾರ ಸಂಖ್ಯೆಯ ಅಭಿಮಾನಿಗಳು ಕಾರುಗಳಲ್ಲಿ ಬಂದಿದ್ರು. ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಬಳಿ ಕಾರ್ ಚೇಂಜ್ ಮಾಡಿದ ಶಶಿಕಲಾ ಸಿಲ್ವರ್ ಬಣ್ಣದ ಕಾರಿಂದ ಗ್ರೇ ಬಣ್ಣದ ಕಾರು ಏರಿ ತೆರಳಿದ್ರು. ಇನ್ನು ಸಾದಹಳ್ಳಿ ಟೋಲ್ ಬಳಿ ಶಶಿಕಲಾ ಮತ್ತು ಬೆಂಬಲಿಗರ ಕಾರುಗಳಿಗೆ ಟೋಲ್ ಪಡೆಯದೆ ಉಚಿತವಾಗಿ ಕಳುಹಿಸಲಾಯಿತು. ಶಶಿಕಲಾ ಅವರನ್ನ ಸುಮಾರು 200ಕ್ಕೂ ಹೆಚ್ಚು ಕಾರುಗಳು ಹಿಂಬಾಲಿಸಿದ್ದು, ಇವುಗಳಲ್ಲಿ ಹಲವು ವಾಹನಗಳಿಗೆ ಟೋಲ್ ಪಡೆಯದೆ ಕಳುಹಿಸಲಾಗಿದೆ. ಕುರುಬ ಸಮಾವೇಶಕ್ಕೆ ಸಿದ್ದರಾಮಯ್ಯ ಗೈರಾದ್ರು. ಸಮುದಾಯದವರೇ ಸಿದ್ದು ಮನೆಗೆ ಬಂದಿದ್ದು ಯಾಕೆ? ಜಾತಿ ಆಧಾರಿತ ಪ್ರತಿಭಟನೆಗಳಲ್ಲಿ ಸಚಿವರು ಭಾಗಿಯಾಗ್ತಿರೋದಕ್ಕೆ ಗರಂ ಆಗಿದ್ದು ಯಾರು? ಸಿಎಂ ಬಿಎಸ್ವೈ ನಡೆಸಿರೋ ಬಜೆಟ್ ಪೂರ್ವ ಸಿದ್ಧತಾ ಸಭೆ ಹೇಗಿದೆ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಕುರುಬ ಮೀಸಲಾತಿ ಸಮಾವೇಶಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗೈರಾಗಿದ್ದರು. ಹೀಗಾಗಿ ಇಂದು ಸಿದ್ದು ನಿವಾಸಕ್ಕೆ ಭೇಟಿ ನೀಡಿದ ಕುರುಬ ಸಮುದಾಯದವರು ಸಿದ್ದು ಮನವೊಲಿಸುವ ಕೆಲಸ ಮಾಡಿದ್ರು. ಕುರುಬರ ಮೀಸಲಾತಿಯ ಹೋರಾಟಕ್ಕೆ ನನ್ನ ಬೆಂಬಲ ಇದೆ, ಆದರೆ ಸಮಾವೇಶದಲ್ಲಿ ಭಾಗವಹಿಸಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಹೀಗಾಗಿ ಸಿದ್ದರಾಮಯ್ಯ ಮನೆಗೆ ನೂರಾರು ಕುರುಬ ಮುಖಂಡರು ಭೇಟಿ ನೀಡಿ ಸಮಾಲೋಚನೆ ನಡೆಸಿದರು. ಸಿದ್ದರಾಮಯ್ಯ ನಿವಾಸಕ್ಕೆ ಕುರುಬ ಸಮುದಾಯದವರು ಭೇಟಿ ನೀಡಿದ ವೇಳೆ ಸನ್ಮಾನ ಮಾಡಲಾಯಿತು. ಸಿದ್ದರಾಮಯ್ಯ ಅವರಿಗೆ ಪೇಟ ತೊಡಿಸಿ ಹಾರ ಹಾಕಿ ಕುರುಬದ ಮುಖಂಡರು ಸನ್ಮಾನಿಸಿದ್ರು. ನಿನ್ನೆ ನಡೆದ ಕುರುಬ ಸಮಾವೇಶಕ್ಕೆ ಸಿದ್ದರಾಮಯ್ಯ ಗೈರಾಗಿದ್ದರಿಂದ ಇಂದು ಕುರುಬ ಮುಖಂಡರೇ ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಸಿದ್ದರಾಮಯ್ಯ ಜೊತೆಗೆ ಅಭಿಮಾನಿಗಳು ಸೆಲ್ಫಿಗೆ ಮುಗಿಬಿದ್ರು.
ವಿಧಾನ ಪರಿಷತ್ನಲ್ಲಿ ಸಚಿವ ಭೈರತಿ ಬಸವರಾಜ್ ಉತ್ತರಕ್ಕೆ ಕಾಂಗ್ರೆಸ್ ಸದಸ್ಯ ಸಿಎಂ ಇಬ್ರಾಹಿಂ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರವನ್ನ ತೃಪ್ತಿಪಡಿಸೋಕೆ ಬಿಲ್ ತಂದಿದ್ದೀರಾ? ಕೇಂದ್ರ ಸರ್ಕಾರ ನಿಮಗೆ ಬಿಟ್ಟಿಯಾಗಿ ಹಣ ಕೊಡಲ್ಲ, ಅವರು ನಮ್ಮ ಹಣವನ್ನ ಮಾತ್ರ ಕೊಡ್ತಾರೆ ಅಷ್ಟೇ ಅಂತ ಇಬ್ರಾಹಿಂ ಹೇಳಿದ್ರು. ನಮ್ಮ ಪಾಲಿನ ಜಿಎಸ್ಟಿ ಹಣವನ್ನ ಕೇಂದ್ರ ಕೊಟ್ಟಿಲ್ಲ, ಹೀಗಾಗಿ ಈ ವರ್ಷ ತೆರಿಗೆ ಹೆಚ್ಚಳ ಮಾಡದಂತೆ ಮನವಿ ಮಾಡಿದ್ದು, ಮುಂದೆ ಬೇಕಾದ್ರೆ ತೆರಿಗೆಯ ಬಗ್ಗೆ ತೀರ್ಮಾನ ಮಾಡಿ ಅಂತ ಇಬ್ರಾಹಿಂ ಹೇಳಿದ್ರು. ಇತ್ತೀಚೆಗೆ ಜಾತಿ ಪ್ರಧಾನ ಪ್ರತಿಭಟನೆಗಳು ಹೆಚ್ಚಾಗ್ತಿದ್ದು ಈಗಲೂ ಹೋರಾಟಗಳು ನಡೀತಾ ಇವೆ. ಸಚಿವರೇ ಪ್ರತಿಭಟನೆಗಳ ನೇತೃತ್ವವನ್ನ ವಹಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಆಯನೂರು ಮಂಜುನಾಥ್ ಹೇಳಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಆಯನೂರು ಮಂಜುನಾಥ್ ಈಶ್ವರಪ್ಪ ಹೆಸರು ಹೇಳದೆ ವಿರೋಧಿಸಿದ್ದಾರೆ. ಸಚಿವರು ರಾಗ ದ್ವೇಷ ಇಲ್ಲದೆ ಕೆಲಸ ಮಾಡ್ತೀನಿ ಅಂತಾರೆ, ಆದ್ರೆ ಧರಣಿಗೆ ಹೋಗ್ತಾರೆ. ಸಚಿವರು ಹೀಗೆ ಹೋಗಬಾರದು, ಇದು ಸಂವಿಧಾನದ ವಿರೋಧ ಅಲ್ವಾ ಅಂತ ಆಯನೂರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2021ಕ್ಕೆ ಅಂಗೀಕಾರ ಮಾಡಲಾಗಿದೆ. ಕಾಂಗ್ರೆಸ್ ಸಭಾತ್ಯಾಗ ನಡುವೆಯೂ ವಿಧಾನ ಪರಿಷತ್ನಲ್ಲಿ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಗಿದೆ. ಸರ್ಕಾರದ ಉತ್ತರಕ್ಕೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿ ಕಾಂಗ್ರೆಸ್ನಿಂದ ಸಭಾತ್ಯಾಗ ಮಾಡಲಾಗಿತ್ತು. 2021-22ನೇ ಸಾಲಿನ ಬಜೆಟ್ ಪೂರ್ವ ಸಿದ್ಧತಾ ಸಭೆಯನ್ನ ಸಿಎಂ ಬಿಎಸ್ವೈ ಆರಂಭಿಸಿದ್ದಾರೆ. ಬೆಂಗಳೂರಿನ ಶಕ್ತಿ ಭವನದಲ್ಲಿ ವಿವಿಧ ಇಲಾಖೆಗಳ ಜೊತೆಗೆ ಸಿಎಂ ಬಿಎಸ್ವೈ ಚರ್ಚೆ ನಡೆಸಿದ್ರು. ಇಂದು ಉನ್ನತ ಶಿಕ್ಷಣ, ಐಟಿ, ಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, ಜೀವನೋಪಾಯ ಮತ್ತು ಉದ್ಯಮಶೀಲತೆ, ಕಂದಾಯ ಇಲಾಖೆ, ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ದಿಮೆ ಮತ್ತು ಕಾರ್ಮಿಕ ಇಲಾಖೆಗಳ ಜೊತೆಗೆ ಚರ್ಚೆ ನಡೆಸಿದ್ರು. ಆಸ್ತಿ ತೆರಿಗೆ ಕಟ್ಟೋಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ, ತೆರಿಗೆ ಕಟ್ಟದಿದ್ದರೆ ಅಭಿವೃದ್ಧಿ ಮಾಡೋಕೆ ಹೇಗೆ ಸಾಧ್ಯ ಅಂತ ವಿಧಾನ ಪರಿಷತ್ನಲ್ಲಿ ಸಚಿವ ಎಂಟಿಬಿ ನಾಗರಾಜ್ ಹೇಳಿದ್ರು. ಸಚಿವರ ಉತ್ತರಕ್ಕೆ ಕಾಂಗ್ರೆಸ್ ಜೆಡಿಎಸ್ ಸದಸ್ಯರು ಗರಂ ಆಗಿದ್ರು. ಸಚಿವರ ಉತ್ತರ ಖಂಡಿಸಿ ಜೆಡಿಎಸ್ ಕೈ ಸದಸ್ಯರ ಸಭಾತ್ಯಾಗ ಮಾಡಿದ್ರು. ಎಟಿಎಂಗೆ ತುಂಬಬೇಕಿದ್ದ ಹಣ ಕಳ್ಳತನ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು, ಎಟಿಎಂಗೆ ಹಣ ತುಂಬುವ ವಾಹನ ಚಾಲಕ ಹಣ ಕದ್ದು ಪರಾರಿಯಾಗಿದ್ದಾನೆ. ಪತಿ ಬಿಟ್ಟಿದ್ದ ಅತ್ತೆ ಮಗಳ ಜೊತೆ ಯೋಗೇಶ್ ಪರಾರಿಯಾಗಿದ್ದಾನೆ. ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದಲ್ಲಿ ಎಟಿಎಂ ಬಳಿ 65 ಲಕ್ಷ ಹಣವನ್ನು ಎಗರಿಸಿ ಆಟೋದಲ್ಲಿ ಯೋಗೇಶ್ ಪರಾರಿಯಾಗಿದ್ದಾನೆ. ಉತ್ತರ ಭಾರತದ ಆರೋಪಿ ಯೋಗೇಶ್ ಪರಾರಿ ಶಂಕೆ ವ್ಯಕ್ತವಾಗಿದ್ದು, ಆರೋಪಿ ಯೋಗೇಶ್ ಪತ್ತೆಗೆ ವಿಶೇಷ ಪೊಲೀಸರ ತಂಡ ರಚನೆ ಮಾಡಲಾಗಿದೆ. ಬೆಂಗಳೂರು 1 ಕೇಂದ್ರದಲ್ಲಿ ದೈಹಿಕ ಅಂತರವಿಲ್ಲದೆ ಇರೋದನ್ನ ಕಂಡು ಸಾರ್ವಜನಿಕರಿಂದ ದೂರುಗಳು ಹೆಚ್ಚಾಗಿದ್ವು. ವಿರುದ್ಧ ದೂರಿನ ಸುರಿಮಳೆಗೈದಿದ್ದಾರೆ. ಸಾರ್ವಜನಿಕರ ದೂರು ಆಧರಿಸಿ ದಾಸರಹಳ್ಳಿ ಜೆಡಿಎಸ್ ಶಾಸಕ ಆರ್ ಮಂಜುನಾಥ್ ದಿಢೀರ್ ಭೇಟಿ ನೀಡಿದ್ರು. ಕೊರೋನಾ ಮಧ್ಯೆ ಸಾರ್ವಜನಿಕರು ಸಾಲುಗಟ್ಟಿ ನಿಂತಿದ್ರು. ಜನರ ಸಾಲು ನೋಡಿ ಸಿಬ್ಬಂದಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. 6 ಕೌಂಟರ್ನಲ್ಲಿ ಕೇವಲ 3 ಜನ ಸಿಬ್ಬಂದಿ ಮಾತ್ರ ಕೆಲಸ ನಿರ್ವಹಣೆ ಮಾಡುತ್ತಿದ್ದು, ಸೂಕ್ತ ಕ್ರಮ ವಹಿಸದಿದ್ದರೆ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕಾದೀತು ಅಂತ ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಮತ್ತೆ ಗಡಿ ವಿಚಾರದ ಬಗ್ಗೆ ಶಿವಸೇನೆ ಉದ್ದಟತನದ ಪ್ರದರ್ಶನ ಮಾಡಿದ್ದು ಹೇಗೆ? ಎಂಇಎಸ್ ಪುಂಡಾಟಕ್ಕೆ ಕೆರಳಿದ ವಾಟಾಳ್ ನಾಗರಾಜ್ ಹೇಳಿದ್ದು ಏನು? ಗಡಿಭಾಗದ ಮರಾಠ ಶಾಲೆಗಳಿಗೆ ಭೇಟಿ ಕೊಟ್ಟ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದ್ದು ಏನು? ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಳಗಾವಿ ಗಡಿಯಲ್ಲಿ ಶಿವಸೇನೆಯ ಪುಂಡರು ಮತ್ತೆ ಖ್ಯಾತೆ ಶುರು ಮಾಡಿದ್ದಾರೆ. ಮತ್ತೆ ನಾಡದ್ರೋಹದ ಘೋಷಣೆ ಕೂಗಿದ್ದಾರೆ. ಕರ್ನಾಟಕದಲ್ಲಿರೋ ಬೆಳಗಾವಿ, ಕಾರವಾರ, ನಿಪಾಣಿ, ಬೀದರ್, ಬಾಲ್ಕಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಶಿವಸೇನೆ ಪುಂಡರು ಘೋಷಣೆ ಕೂಗಿದ್ರು. ರಾಮಲಿಂಗ ಖಿಂಡ್ ಗಲ್ಲಿಯಲ್ಲಿ ಹುತಾತ್ಮ ದಿನಾಚರಿಸಿ ಘೋಷಣೆ ಕೂಗಿದ್ರು. ಬೆಳಗಾವಿ ನಗರದ ರಾಮಲಿಂಗ ಖಿಂಡ್ ಗಲ್ಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೋರಾಟದಲ್ಲಿ ಮಡಿದವರಿಗೆ ಅಮರ್ ರಹೆ ಅಂತ ಘೋಷಣೆ ಕೂಗಿ ಬಳಿಕ ರಾಜ್ಯದ ಪ್ರದೇಶ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಕೂಗಿದ್ದಾರೆ. ಬೆಳಗಾವಿಯಲ್ಲಿ ಶಿವಸೇನೆಯವರು ನಡೆಸಿರೋ ಪುಂಡಾಟಕ್ಕೆ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವ ವಾಟಾಳ್, ಮರಾಠಿ ಪುಂಡರಿಗೆ ಹುತಾತ್ಮ ದಿನಾಚರಣೆ ಅವಕಾಶ ನೀಡಿದ್ದು ಯಾಕೆ? ರಾಜ್ಯ ಸರ್ಕಾರ ಮತ್ತು ಬೆಳಗಾವಿ ಪೊಲೀಸರಿಗೆ ತಲೆ ಕೆಟ್ಟಿದ್ಯಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನ್ಯಾಯವಾಗಿ ಹೇಳಬೇಕು ಅಂದ್ರೆ ಅರ್ಧ ಮಹಾರಾಷ್ಟ್ರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೇರಬೇಕು. ಕರ್ನಾಟಕದ 1 ಇಂಚು ನೆಲವನ್ನ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ವಾಟಾಳ್ ಹೇಳಿದ್ರು. ಬೆಳಗಾವಿಯಲ್ಲಿ ಮರಾಠಿ ಶಾಲೆಗಳ ಕಡೆಗಣನೆ ಆರೋಪ ಇತ್ತು. ಹೀಗಾಗಿ ಮರಾಠಿ ಶಾಲೆಗಳಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪರಿಶೀಲನೆ ನಡೆಸುವ ಮೂಲಕ ಉದ್ಧವ್ ಠಾಕ್ರೆಗೆ ತಿರುಗೇಟು ನೀಡಿದ್ದಾರೆ. ಮಂಗೇನಕೊಪ್ಪ ಶಾಲೆಗಳಿಗೆ ಭೇಟಿ ನೀಡಿ ಶಿಕ್ಷಕರು, ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಶಿಕ್ಷಣ ಸಚಿವರು ಆಲಿಸಿದ್ರು. ಮರಾಠಿ ಶಾಲೆಯಲ್ಲಿ ನಾಡಗೀತೆ ಹಾಡಿಸಲ್ಲ ಎಂಬ ಆರೋಪ ಇತ್ತು. ಹೀಗಾಗಿ ಮರಾಠಿ ವಿದ್ಯಾರ್ಥಿಗಳೊಂದಿಗೆ ಸಚಿವರು ನಾಡಗೀತೆ ಹಾಡಿದ್ರು.
ನಮ್ಮ ರಾಜ್ಯದಲ್ಲಿ ಶಾಲೆಗಳಿಗೆ ಇದೀಗ ಜೀವ ಬಂದಂತಿದೆ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಜಾಂಬುಟ ಗ್ರಾಮದಲ್ಲಿ ಮಾತನಾಡಿದ ಸುರೇಶ್ ಕುಮಾರ್, ಕೋವಿಡ್ನಿಂದ ಹೆಚ್ಚು ಪರಿಣಾಮ ಆಗಿದ್ದು ಶಾಲೆಗಳ ಮೇಲೆ. ಹಳ್ಳಿ ಭಾಗದಲ್ಲಿ ಬಾಲಕಾರ್ಮಿಕರು, ಬಾಲ್ಯ ವಿವಾಹ ಹೆಚ್ಚಳವಾಗಿತ್ತು. ಫೆಬ್ರವರಿ 1ರಿಂದ 9 ಮತ್ತು 11ನೇ ತರಗತಿ ಆರಂಭ ಮಾಡಿದ್ದೇವೆ. 1ನೇ ತರಗತಿಯಿಂದ ಶಾಲೆ ಪ್ರಾರಂಭಿಸೋಕೆ ಒತ್ತಾಯ ಇದ್ದು ಶಾಲೆ ಬಂದ್ ಮಾಡಿ ಬಾರ್ ಓಪನ್ ಸರಿಯಲ್ಲ ಅಂತ ಹಾಸ್ಯ ಮಾಡಿದ್ರು. ಎಸ್ಟಿ ಮೀಸಲಾತಿಗೆ ಆಗ್ರಹಿಸಿ ಕುರುಬರ ಸಮಾವೇಶ ಇತಿಹಾಸದಲ್ಲೇ ಸೃಷ್ಟಿಸಿದೆ ಅಂತ ಹೇಳಿದ ಸಚಿವ ಕೆಎಸ್ ಈಶ್ವರಪ್ಪ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ರು. ಶಿವಮೊಗ್ಗದಲ್ಲಿ ಮಾತನಾಡಿದ ಈಶ್ವರಪ್ಪ, ಆರಂಭದಿಂದಲೂ ಪಾದಯಾತ್ರೆ ಕುರಿತು ಸಿದ್ದರಾಮಯ್ಯ ಸುಳ್ಳು ಹೇಳಿದ್ರು. ಮೊದಲು ಹೋರಾಟಕ್ಕೆ ತನ್ನನ್ನು ಆಹ್ವಾನಿಸಿಲ್ಲ ಅಂದ್ರು. ಬಳಿಕ ಆರ್ಎಸ್ಎಸ್ನಿಂದ ನಡೀತಿರುವ ಹೋರಾಟ ಅಂತ ಹೇಳಿದ್ರು. ಎಸ್ಟಿ ಹೋರಾಟದ ಬಗ್ಗೆ ಅಪಪ್ರಚಾರ ಮಾಡಿದ್ದು ಸಿದ್ದರಾಮಯ್ಯ ಅಂತ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ರು. ವಿಜಯನಗರವನ್ನ ನೂತನ ಜಿಲ್ಲೆಯನ್ನಾಗಿ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ವಿಜಯನಗರ ಜಿಲ್ಲೆಗೆ ಹೊಸಪೇಟೆ ಕೇಂದ್ರ ಕಾರ್ಯಸ್ಥಾನವಾಗಿದ್ದು, ನೂತನ ವಿಜಯನಗರ ಜಿಲ್ಲೆಗೆ 6 ತಾಲೂಕುಗಳನ್ನು ಸೇರ್ಪಡೆ ಮಾಡಲಾಗಿದೆ. ನೂತನ ಜಿಲ್ಲೆಗೆ ಹಗರಿಬೊಮ್ಮನಹಳ್ಳಿ, ಹೊಸಪೇಟೆ, ಕೂಡ್ಲಿಗಿ, ಕೊಟ್ಟೂರು, ಹೂವಿನಹಡಗಲಿ, ಹರಪನಹಳ್ಳಿ ಸೇರ್ಪಡೆಯಾಗಿವೆ. 2020ರ ಡಿಸೆಂಬರ್ 14ರಂದು ಸರ್ಕಾರದಿಂದ ಅಧಿಸೂಚನೆ ಹೊರಡಿಸಲಾಗಿತ್ತು. ಬಳ್ಳಾರಿ ಜಿಲ್ಲೆಯನ್ನ ವಿಭಜನೆ ಮಾಡಿ ಸರ್ಕಾರ ಅಧಿಸೂಚನೆ ಹೊರಡಿಸಿತ್ತು. ಕೊರೋನಾ ವೇಳೆ 10 ಲಕ್ಷ ಬೆಡ್ಗಳು, 10 ಲಕ್ಷ ಮಂಚಗಳು ಹಾಗೂ 10 ಲಕ್ಷ ವೆಂಟಿಲೇಟರ್ ತರಿಸಿದ್ದೀವಿ ಅಂತ ಸರ್ಕಾರ ಹೇಳ್ತಿದೆ. ಅದಕ್ಕಾಗಿ ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀರಿ. ಆದರೆ ಆ ದುಡ್ಡು ಎಲ್ಲಿ ಹೋಯ್ತು? ಮಂಚ ಎಲ್ಲಿಟ್ಟಿದ್ದೀರಿ? ಹಾಸಿಗೆ ಎಲ್ಲಿಟ್ಟಿದ್ದೀರಿ? ವೆಂಟಿಲೇಟರ್ ಎಲ್ಲಿಟ್ಟಿದ್ದೀರಿ ಅಂತ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ವಾಟಾಳ್ ನಾಗರಾಜ್ ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ನೇರ ಪ್ರಶ್ನೆ ಹಾಕಿದ ವಾಟಾಳ್, ಕೊರೋನಾ ವೇಳೆ ಖರ್ಚು ವೆಚ್ಚದ ಬಗ್ಗೆ ಶ್ವೇತಪತ್ರ ಹೊರಡಿಸಿ, ಇಲ್ಲದಿದ್ದರೆ ರಾಜೀನಾಮೆ ಕೊಡಿ ಅಂತ ಆಗ್ರಹಿಸಿದ್ರು. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ನಡೆದ ವಾಲ್ಮೀಕಿ ಜಾತ್ರೆಯಲ್ಲಿ ಮಹಿಳಾ ಸಮಾವೇಶವೂ ನಡೆಯಿತು. ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಅಗತ್ಯ ಇದೆ. ತಮ್ಮ ಧ್ವನಿಗೆ ಶಕ್ತಿ ಬರಬೇಕಿದ್ರೆ ಲೋಕಸಭೆ ಹಾಗೂ ವಿಧಾನಸಭೆಯಲ್ಲಿ ಇಂತಿಷ್ಟು ಸ್ಥಾನ ಮೀಸಲು ಇಡಬೇಕು ಅಂತ ಹಿರಿಯ ಲೇಖಕಿ ಡಾಕ್ಟರ್ ಮಲ್ಲಿಕಾ ಗಂಟಿ ಆಗ್ರಹಿಸಿದ್ರು. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆ ಹಕ್ಕು ಕಸಿದುಕೊಳ್ಳುವ ಪ್ರಯತ್ನಗಳು ನಡೀತಾನೆ ಇವೆ. ಇದಕ್ಕೆ ಕಡಿವಾಣ ಹಾಕಬೇಕಾದ್ರೆ ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡಬೇಕು ಅಂತ ಆಗ್ರಹಿಸಿದ್ರು. ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ 2A ಮೀಸಲಾತಿಗಾಗಿ ಆಗ್ರಹಿಸಿ ಪಾದಯಾತ್ರೆ ಮುಂದುವರೆದಿದೆ. ಪಾದಯಾತ್ರೆ ನಡುವೆ ವಚನಾನಂದ ಸ್ವಾಮೀಜಿ ಕ್ರಿಕೆಟ್ ಆಡಿದ್ರು. ಪಂಚಮಸಾಲಿ ಲಿಂಗಾಯತರ ಮೀಸಲಾತಿ ಹೋರಾಟದ ಪಾದಯಾತ್ರೆ ನಡುವೆ ಸ್ವಾಮೀಜಿ ಕ್ರಿಕೆಟ್ ಬ್ಯಾಟ್ ಬೀಸಿದ್ದಾರೆ. ತುಮಕೂರು ಜಿಲ್ಲೆ ಶಿರಾದ ಹೈಸ್ಕೂಲ್ ಮೈದಾನದಲ್ಲಿ ಸ್ಥಳೀಯ ಯುವಕರ ಜೊತೆಗೆ ಸೇರಿ ಕ್ರಿಕೆಟ್ ಆಟವಾಡಿದ ವಚನಾನಂದ ಶ್ರೀ ಪ್ರತಿ ಚೆಂಡಿಗೂ ಬೌಂಡರಿ ಬಾರಿಸಿದ್ರು. ಉತ್ತರಾಖಂಡ್ನಲ್ಲಿ ಹಿಮಸ್ಫೋಟದಿಂದಾಗಿ ಕಣ್ಮರೆಯಾಗಿದ್ದು ಎಷ್ಟು ಜನ? ಸುರಂಗದಲ್ಲಿ ಸಿಲುಕಿದ್ದವರಲ್ಲಿ ರಕ್ಷಣೆಯಾಗಿದ್ದು ಯಾರ್ಯಾರು? ಕೃಷಿ ಕಾಯ್ದೆ ವಾಪಸ್ಗೆ ಪ್ರತಿಭಟಿಸುತ್ತಿರೋ ವೃದ್ಧರಿಗೆ ಮೋದಿ ಮಾಡಿದ ಮನವಿಯಾದ್ರೂ ಏನು? ಮೋದಿ ವಿರುದ್ಧ ಖರ್ಗೆ ಕೆಂಡವಾಗೋಕೆ ಕಾರಣ ಏನು? ಇದೆಲ್ಲವನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉತ್ತರಾಖಂಡ್ನ ಚಮೋಲಿ ಜಿಲ್ಲೆಯಲ್ಲಿ ಹಿಮಕುಸಿತ ಮಹಾ ಆಘಾತವನ್ನೇ ನೀಡಿದ್ದು ಈವರೆಗೂ ಸುಮಾರು 200ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ರೇಣಿಪವ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದ 32 ಜನ ನಾಪತ್ತೆಯಾಗಿದ್ದರೆ ತಪೋವನ ಬಳಿ ಸಣ್ಣ ಸುರಂಗದಲ್ಲಿ ಸಿಲುಕಿದ್ದವರ ರಕ್ಷಣೆ ಮಾಡಲಾಗಿದೆ. ದೊಡ್ಡ ಸುರಂಗದಲ್ಲಿ ಸುಮಾರು 30 ಜನ ಸಿಲುಕಿರುವ ಶಂಕೆ ವ್ಯಕ್ತವಾಗಿದ್ದು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಐಟಿಬಿಪಿ, ವಾಯುಸೇನೆ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸೇನೆಯಿಂದ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಅಂತ ಉತ್ತರಾಖಂಡ್ನ ಡಿಜಿಪಿ ಅಶೋಕ್ ಕುಮಾರ್ ಹೇಳಿದರು. ಉತ್ತರಾಖಂಡ್ನ ಚಮೋಲಿ ಜಿಲ್ಲೆಯಲ್ಲಿ ಹಿಮಕುಸಿತದಿಂದ ಈವರೆಗೂ 19 ಜನರ ಮೃತದೇಹ ಪತ್ತೆಯಾಗಿದ್ದು 15 ಜನರ ರಕ್ಷಣೆ ಮಾಡಲಾಗಿದೆ. ಸುರಂಗದಲ್ಲಿ ಸಿಲುಕಿರುವವರ ರಕ್ಷಣೆ ಕಾರ್ಯ ನಡೀತಾ ಇದ್ದು ಈ ವೇಳೆ ಅವಶೇಷಗಳ ಅಡಿ ಸಿಲುಕಿದ್ದ 19 ಜನರ ಮೃತದೇಹ ಪತ್ತೆಯಾಗಿವೆ. ಜೆಸಿಬಿಯನ್ನು ಬಳಸಿಕೊಂಡು ಸುರಂಗ ತೆರವು ಕಾರ್ಯಾಚರಣೆ ಮಾಡಲಾಗುತ್ತಿದೆ ಅಂತ ಚಮೋಲಿ ಪೊಲೀಸರು ಹೇಳಿದ್ದಾರೆ. ಚಮೋಲಿ ಜಿಲ್ಲೆಯಲ್ಲಿ ಹಿಮಕುಸಿತದಿಂದಾಗಿ ಪವರ್ ಸೆಕ್ಟರ್ನಲ್ಲಿ ಕೆಲಸ ಮಾಡುತ್ತಿದ್ದವರು ಸೇರಿದಂತೆ ಹಲವರು ನಾಪತ್ತೆಯಾಗಿದ್ದು ಕುಟುಂಬಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ನಾಪತ್ತೆಯಾದವರ ಪತ್ತೆ ಹಚ್ಚುವ ಸಲುವಾಗಿ ಐಟಿಬಿಪಿ, ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಸಿಬ್ಬಂದಿ ಹಾಗೂ ಭಾರತೀಯ ಸೇನೆಯಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯಕ್ಕೆ ಉತ್ತರಿಸಿದ ಪ್ರಧಾನಿ ನರೇಂದ್ರ ಮೋದಿ ವಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದರು. ದೀಪ ಹಚ್ಚೋಕೆ ನೀಡಿದ ಕರೆಯನ್ನ ಕೆಲವರು ಗೇಲಿ ಮಾಡಿದ್ರು. ಕೋವಿಡ್ ವಿರುದ್ಧ ಕೈಗೊಂಡ ಕೆಲಸಗಳ ಬಗ್ಗೆ ಅಪಹಾಸ್ಯ ಮಾಡಿದ್ರು. ಆದರೆ ಸರ್ಕಾರವನ್ನ ವಿರೋಧಿಸೋಕೆ ಹಲವು ವಿಷಯಗಳಿದ್ದು ಮನೋಬಲ ಕುಂದಿಸುವ ಕೆಲಸವನ್ನ ಮಾಡಬೇಡಿ ಅಂತ ಮೋದಿ ಹೇಳಿದ್ರು.
ರೈತರ ಆಂದೋಲನದ ಬಗ್ಗೆ ಪ್ರಸ್ತಾಪ ಮಾಡಿದ ಪ್ರಧಾನಿ ಮೋದಿ ಈ ಬಗ್ಗೆ ಸದನದಲ್ಲೂ ಚರ್ಚೆ ನಡೆದಿದೆ, ಆದರೆ ಹೋರಾಟ ಯಾಕೆ ನಡೀತಾ ಇದೆ ಅನ್ನೋದನ್ನ ಹೇಳಿಲ್ಲ ಅಂತ ಹೇಳಿದ್ರು. ಇದೇ ವೇಳೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಬಗ್ಗೆ ಮಾತನಾಡಿದ ಮೋದಿ, ಮಾಜಿ ಪ್ರಧಾನಿ ದೇವೇಗೌಡರಿಗೆ ನಾನು ಆಭಾರಿಯಾಗಿದ್ದೇನೆ. ಎಚ್ಡಿಡಿ ಜೀವನ ರೈತರಿಗೆ ಅರ್ಪಿತವಾಗಿದೆ. ದೇವೇಗೌಡರು ಉತ್ತಮ ಸಲಹೆಗಳನ್ನ ನೀಡಿದ್ದಾರೆ ಅಂತ ಮೋದಿ ಎಚ್ಡಿಡಿ ಗುಣಗಾನ ಮಾಡಿದ್ರು. ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ ಭಾಷಣಕ್ಕೆ ರಾಜ್ಯಸಭಾ ಸದಸ್ಯ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೋದಿ ಭಾಷಣದ ವೇಳೆ ಕೃಷಿ ಕಾಯ್ದೆ ವಾಪಸ್ ಪಡೆಯುವ ನಿರೀಕ್ಷೆ ಇತ್ತು, ಆದರೆ ಕಾಯ್ದೆ ಹಿಂಪಡೆಯುವ ಬಗ್ಗೆ ಪ್ರಧಾನಿ ಹೇಳಲೇ ಇಲ್ಲ. ಚರ್ಚೆಗೆ ಸಿದ್ಧ ಎನ್ನುವ ಸರ್ಕಾರ ವಾಸ್ತವದಲ್ಲಿ ಚರ್ಚಿಸುತ್ತಿಲ್ಲ. ಕೃಷಿ ತಿದ್ದುಪಡಿ ಕಾಯ್ದೆಗಳಿಂದ ರೈತರಿಗೆ ತೊಂದರೆ ಇದ್ದು ರೈತರ ಜೊತೆ ಕೇಂದ್ರ ಸರ್ಕಾರ 12 ಸಭೆಗಳನ್ನ ಮಾಡಿದ್ರು, ಈವರೆಗೂ ಒಂದೂ ಕೂಡ ಸಫಲವಾಗಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ದುರಹಂಕಾರದಿಂದ ವರ್ತಿಸುತ್ತಿದ್ದಾರೆ ಅಂತ ಖರ್ಗೆ ಕಿಡಿಕಾರಿದ್ರು. ಪ್ರಧಾನಿ ನರೇಂದ್ರ ಮೋದಿ ರೈತರನ್ನ ಒಡೆದು ಆಳುವ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ಇವರು ಯಾವುದೇ ಸಭೆಗಳನ್ನು ಮಾಡುವುದಿಲ್ಲ, ಕೊರೋನಾ ಯಶಸ್ವಿಯಾಗಿ ನಿಭಾಯಿಸಿದ್ದೇವೆ ಎಂದಿದ್ದಾರೆ. ಆಸ್ಟ್ರೇಲಿಯಾದ ಖಾಸಗಿ ಸಂಸ್ಥೆಯೊಂದು ಸರ್ವೆ ಮಾಡಿದ್ದು, ಇಡೀ ಏಷ್ಯಾದಲ್ಲಿ ಭಾರತ ಕೆಟ್ಟದಾಗಿ ಪರಿಸ್ಥಿತಿ ನಿಭಾಯಿಸಿದೆ. ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತ ಬಹಳಷ್ಟು ಹಿಂದಿದೆ, ಆದರೆ ಮೋದಿ ತಮ್ಮ ಬೆನ್ನನ್ನ ತಾವೇ ತಟ್ಟಿಕೊಳ್ಳುತ್ತಿದ್ದಾರೆ. ಚೀನಾ ಬಗ್ಗೆ ಪ್ರಧಾನಿಗಳು ಏನೂ ಮಾತನಾಡಿಲ್ಲ ಅಂತ ಖರ್ಗೆ ಕೆಂಡವಾದ್ರು. ಪ್ರಧಾನಿ ಮೋದಿ ಭಾಷಣದ ಮೇಲೆ ಬಹಳಷ್ಟು ನಿರೀಕ್ಷೆ ಇತ್ತು, ಆದರೆ ಪ್ರಧಾನಿ ನರೇಂದ್ರ ಮೋದಿ ಹಳೆಯ ಹೇಳಿಕೆಗಳನ್ನು ನೀಡಿ ಹಾರಿಕೆಯ ಭಾಷಣ ಮಾಡಿದ್ದಾರೆ ಅಂತ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಹೇಳಿದ್ದಾರೆ. ಕೃಷಿ ಕಾಯ್ದೆ ಬಗ್ಗೆ ಮಾತನಾಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ವಿ, ಆದರೆ 2014ರ ಭಾಷಣದ ಹೇಳಿಕೆಯನ್ನ ಮತ್ತೆ ಹೇಳ್ತಿದ್ದಾರೆ. ಕೇಂದ್ರ ಸರ್ಕಾರ ಬಡವರ ಪರ ಅಂತ ಹೇಳುತ್ತಲೇ ಕಾರ್ಪೊರೇಟ್ಗಳ ಜೊತೆಗೆ ವ್ಯವಹಾರ ಇಟ್ಕೊಂಡಿದ್ದಾರೆ. ಹೋರಾಟಗಾರರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವಮಾನ ಮಾಡಿದ್ದಾರೆ ಅಂತ ನಾಸಿರ್ ಹುಸೇನ್ ಕಿಡಿಕಾರಿದ್ದಾರೆ. ಕೃಷಿ ಕ್ಷೇತ್ರದ ಸುಧಾರಣೆಗಳನ್ನು ಯಾರಾದರೂ ಮಾಡಲೇಬೇಕಿತ್ತು, ನಾನದೇ ಇದ್ರೂ ಮುಂದೆ ಬರುವವರು ಮಾಡ್ತಿದ್ರು ಅಂತ ಹೇಳಿದ ಪ್ರಧಾನಿ ಮೋದಿ ದೆಹಲಿ ಗಡಿಯಲ್ಲಿ ಕೃಷಿ ಕಾಯ್ದೆ ಖಂಡಿಸಿ ನಡೀತಿರುವ ಪ್ರತಿಭಟನೆಯಲ್ಲಿ ವಯಸ್ಕರು ಭಾಗಿಯಾಗಿದ್ದಾರೆ. ಅವರು ತಮ್ಮ ಮನೆಗಳಿಗೆ ವಾಪಸ್ ಹೋಗಬೇಕು ಅಂತ ಮೋದಿ ಮನವಿ ಮಾಡಿದ್ದಾರೆ. ಮಾತುಕತೆಗೆ ಯಾವಾಗಲೂ ಸಿದ್ಧವಿದ್ದೇವೆ. ಬೆಂಬಲ ಬೆಲೆ ಇಂದೂ ಇದೆ, ಮುಂದೆಯೂ ಇರಲಿದೆ, ಆದರೆ ಕನಿಷ್ಠ ಬೆಂಬಲ ಬೆಲೆ ಬಗ್ಗೆ ಯಾವುದೇ ಆತಂಕ ಬೇಡ ಅಂತ ಹೇಳಿದರು.